ಈಗ ಸುರೇಶ್ ರಾಜ್ಯಕ್ಕೆ ಚರ್ಚೆ ಬೇಡ, ಈಗ ಉತ್ತರ ಚರ್ಚೆ ಸುಮ್ಮನೆ ಕೂತ್ಕೊಳ್ಳಿ ಬೇಡ ಸರ್. ಡೆವಲಪ್ಮೆಂಟ್ ಬಗ್ಗೆ ಉತ್ತರ ಕೊಟ್ಟು ಸರ್. ಇಂಟ್ರೆಸ್ಟ್ ಇಲ್ಲ, ನಾವೇನು ಮಾತಾಡ್ತಿಲ್ಲ ಸರ್, ನೀವೇ ಎಲ್ಲ ಸುತ್ತಿ. ಸುರೇಶ್ ಪ್ರತಿಯೊಂದು ಗೆದ್ದದ್ದು ಮಾತಾಡೋದು ಹೇಗೆ? ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೂ ಏನು ಮಾತಾಡ್ಲಿಕ್ಕೆ ಇಲ್ವಾ? ಮಾನ್ಯ ಅಧ್ಯಕ್ಷರೇ, ಇದು ನಾನು ಈ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದೆ. ನಾವು ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದ್ರೆ ಬಜೆಟ್ನಲ್ಲಿ ಏನೇನು ಹೇಳಿದ್ರಿ ಅದನ್ನೆಲ್ಲ ಪುನಃ ಮತ್ತೆ ರಿಪೀಟ್ ಮಾಡಿದ್ದೀರಿ. ಬಜೆಟ್ ಮಂಡಿಸೋದು ಯಾಕೆ? ಇಡೀ ವರ್ಷಕ್ಕೆ ರಿಸಿಟ್ಸು ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಯಾವ್ಯಾವ ಬಾಬುಗಳಿಗೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿರ್ತೀವಿ ಅಂತ ಹೇಳಲಿಕ್ಕೆ ಮಾಡಿರ್ತೀವಿ. ಏನೇನು ಖರ್ಚು ಮಾಡಿರ್ತೀವಿ, ಏನು ಖರ್ಚು ಮಾಡಬೇಕು ಅಂತ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿರ್ತೀವಿ. ನೀವು ಮತ್ತೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೀರಿ. ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52ರಿಂದ 55 ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 55 ಸಾವಿರ ಕೋಟಿ ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಜುಲೈ ಎಂಡ್ವರೆಗೆ 96 ಸಾವಿರ ಕೋಟಿ. 96 ಸಾವಿರ ಕೋಟಿ ದುಡ್ಡಿಲ್ಲದ ಸರ್ಕಾರ ಖರ್ಚು ಮಾಡೋಕ್ಕಾಯ್ತಿತ್ತ? ಶಕ್ತಿ ಯೋಜನೆ, ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಕಳೆದ ತಿಂಗಳಲ್ಲ 500 ಕೋಟಿ ಮಹಿಳೆಯರು, 500ನೇ ಕೋಟಿ ಟಿಕೆಟ್ ಹಂಚ ನಾನು DK ಶಿವಕುಮಾರ್ ಇಬ್ಬರು ಕೂಡ ಹಂಚಿದ್ರು. ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಹೋಗಿ ಹಂಚಿದ್ರು. ನಿಮ್ಗೆ ಗೊತ್ತಾದ್ರಿಂದ ಏನಾಗಿದೆ ಗೊತ್ತಾ? ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾಗಿದೆ ಗೊತ್ತಾ? ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. 2013-14ರಲ್ಲಿ 1,01,000 ಕೋಟಿ ಇತ್ತು ಪರ್ ಕ್ಯಾಪಿಟಾ ಇನ್ಕಮ್. ಇವತ್ತು 2,04,000 ಕೋಟಿ. 2,04,000 ಕೋಟಿ. ಇದು ಹೆಂಗ ಸಾಧ್ಯ? ಇದು ಅಭಿವೃದ್ಧಿ ಆಗದೇ ಇರೋ ರಾಜ್ಯಗಳಲ್ಲಿ ಹಿಂಗೆಲ್ಲ ಮಾಡಕ್ ಸಾಧ್ಯನಾ? 2,04,000 ಕೋಟಿ. ವಿ ಆರ್ ನಂಬರ್ 1 in the country so far as the per capita income is concerned. ಆಮೇಲೆ ಈ ಶಕ್ತಿ ಯೋಜನೆಯನ್ನು ನಾವು ಜಾರಿಗೆ ತಂದ ಮೇಲೆ 500 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟು ರೇಟ್ ಇದೆಯಲ್ಲ 23% ಹೆಚ್ಚಾಯಿತು. ಬೆಂಗಳೂರಿನಲ್ಲಿ 23% ಜಾಸ್ತಿ ಆಯಿತು. ಹುಬ್ಳಿ ಧಾರವಾಡದಲ್ಲಿ 21% ಜಾಸ್ತಿ ಆಯಿತು. ಹೆಂಗ್ ಸಾಧ್ಯ? ಅಭಿವೃದ್ಧಿ ಆಗದೆ ಹೋದರೆ ರಾಜ್ಯ ಹಿಂಗೆಲ್ಲ ಜಾಸ್ತಿ ಆಗಕ್ಕೆ ಸಾಧ್ಯನಾ? ಏನಪ್ಪ ಸುರೇಶ್ ಗೌಡ, ಹೆಂಗ ಸಾಧ್ಯ ಆಗ್ತದೆ? ಇದು ನಾನು ಹೇಳೋದಲ್ಲ, ಪತ್ರಿಕೆಗಳು ಬಂದಿರತಕ್ಕಂಥದ್ದು. ಇದನ್ನು ಪರ್ ಕ್ಯಾಪಿಟಾ ಇನ್ಕಮ್ 2,04,000 ಕೋಟಿ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರೋದು ಪಾರ್ಲಿಮೆಂಟ್ನಲ್ಲಿ. ನಾನು ಹೇಳೋದಲ್ಲ, ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದ ಹಣಕಾಸು ಸಚಿವರು.
ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಗ್ಯಾರಂಟಿ ಯೋಜನೆಗಳಿಂದ ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ಇವ್ರು ಏನು ತಿಳ್ಕೊಬಿಟ್ಟಿದ್ದಾರೆ, ಭಾಳ ಜನ ಮಾನ್ಯ ಸದಸ್ಯರುಗಳು ಈ ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿನೇ ಕಾರ್ಯಕ್ರಮಗಳಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ. ಹಾಗಾದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗೆ ಜಾಸ್ತಿ ಆಯಿತು? ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಆಗಬೇಕಾದ್ರೆ ಕಾರಣ ಏನು? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯಿತು, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು. ಪ್ರತಿ ಮನೆ ಮನೆಗೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ. ವರ್ಷಕ್ಕೆ ಸುಮಾರು 50,000 ರಿಂದ 60,000 ರೂಪಾಯಿ ಸಿಗ್ತಾ ಇದೆ. ಇದು ಅಭಿವೃದ್ಧಿ ಅಲ್ವಾ? ಇದು ಅಭಿವೃದ್ಧಿ ಅಲ್ಲ. ನೀವು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟದೆ. ಹೆಂಗ್ ಮತ್ತೆ ಹೌ ಕರ್ನಾಟಕ ಬಿಕಮ್ ನಂಬರ್ 1 ಸ್ಟೇಟ್ as far as the per capita income is concerned? ಹೆಂಗ್ ಆಗಕ್ಕೆ ಸಾಧ್ಯ ಆಗ್ತದೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, 14th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ರಾಜ್ಯಕ್ಕೆ ಬಂದಿದ್ದಂಥದ್ದು ನಮ್ಮ ಪಾಲು, ತೆರಿಗೆ ಪಾಲು 4.7%. 15th ಫೈನಾನ್ಸ್ ಕಮಿಷನ್ ನಲ್ಲಿ 3.6%. ಜಾಸ್ತಿನ ಕಡಿಮೆನಾ? 1.1% ಕಡಿಮೆ ಆಯಿತು. ಅದರಿಂದ 1.1% ಕಡಿಮೆ ಆದ್ರಿಂದ ವರ್ಷದಲ್ಲಿ 68,000 ಕೋಟಿ ಕಡಿಮೆ ಆಯ್ತು. ನಮಗೆ 68,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯ್ತು ನಮಗೆ. ಆ ದುಡ್ಡಿದ್ದಿದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋಕ್ಕಾಯ್ತಾ ಇರ್ಲಿಲ್ವಾ? ಇನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ 15th ಫೈನಾನ್ಸ್ ಕಮಿಷನ್ನಲ್ಲಿ 15th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ದವರು ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗಿದೆ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿ ಕೊಡಬೇಕು ಅಂತ ಬರೆದಿದ್ರು, ರಿಪೋರ್ಟ್ನಲ್ಲೇ ಬರೆದಿದ್ರು. 5,495 ಕೋಟಿ, 5,495 ಕೋಟಿ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ ಈ ಕಡೆನೂ ಇರಬೇಕು, ಈ ಕಡೆನೂ ಇದ್ದಾರೆ. ಅಪ್ಪರ್ ಭದ್ರಾ ಯೋಜನೆ ಬರ್ತಕ್ಕಂಥವ್ರು ಜಯಚಂದ್ರ ನಿದ್ದೆ ಮಾಡ್ತಾ ಇದೆಯಾ? ಅಪ್ಪರ್ ಭದ್ರಾ ಯೋಜನೆ ಎರಡು ಕಡೆ ಜನ ಇದ್ದಾರೆ. 5,300 ಕೋಟಿ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಬಜೆಟ್ನಲ್ಲಿ 2023-24ರಲ್ಲಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಹಣ ಇದು. ಬೇರೆ ನಾನು ಹೇಳ್ತಾ ಇರೋದಲ್ಲ, ನಾನು ಕೇಳ್ತಾ ಇರೋದು ಅಲ್ಲ. ಬಜೆಟ್ನಲ್ಲಿ ಮಂಡಿಸಿದಾಗ, ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದಾಗ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಮಾನ್ಯ ಹಣಕಾಸಿನ ಮಂತ್ರಿಗಳು 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೆ ಒಂದು ರೂಪಾಯಿ ಬರಲಿಲ್ಲ. ಒಟ್ಟು 5,495, 5,300 ಇವೆಲ್ಲ ಸೇರಿಸಿದ್ರೆ ಒಟ್ಟು 11,495 ಕೋಟಿ
11,495 ಕೋಟಿ ಬರಲಿಲ್ಲ. ಇವೆರಡೂ ಸೇರಿಸಿದ್ರೆ 68,000 ಪ್ಲಸ್ ಇದು ಎಲ್ಲ ಸೇರಿಸಿದ್ರೆ 80,000 ಕೋಟಿ ನಮಗೆ ನಷ್ಟ ಆಯಿತು. 80,000 ಕೋಟಿಗೆ ನಷ್ಟ ಆಯಿತು. 80,000 ಕೋಟಿ ನಷ್ಟ ಆದರೆ ಒಂದು ರಾಜ್ಯಕ್ಕೆ ಪ್ರಗತಿ ಎಷ್ಟಾಗಬೇಕಾಗಿತ್ತು ಅಷ್ಟಾಗಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ನಿರೀಕ್ಷೆ ಇದೆಯಲ್ಲ ಆ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಗುರಿ ತಲುಪೋದು ತೊಂದರೆ ಆಗುತ್ತೆ. ಸೊ ಇದು ದಿಸ್ ಇಸ್ ದಿ ಬ್ಯಾಕ್ಗ್ರೌಂಡ್. ನಮಗೆ ತೆರಿಗೆ ಪಾಲಿನಲ್ಲಿ ನಮಗೆ ಬರಬೇಕಾದಷ್ಟು ಬಂದಿದ್ರೆ ಇವತ್ತು ಇನ್ನೂ ನೀವು ಕೇಳದಷ್ಟು ದುಡ್ಡನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಅನುದಾನ ಕೊಡಿ ಅಂತ ಹೇಳ್ತಿರಲ್ಲ, ಅವೆಲ್ಲ ಕೊಡಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಇಷ್ಟೆಲ್ಲ ಆದರೂ ಕೂಡ 4,09,000 ಕೋಟಿ ರೂಪಾಯಿ ಬಜೆಟನ್ನು ಮಂಡಿಸಿದ್ದೀವಿ. $4,000 2024-25 ಬಜೆಟ್ ಗಾತ್ರ ಇದ್ದದ್ದು 3,71,000 ಕೋಟಿ. ಈಗ ಎಷ್ಟಾಗಿದೆ? 29 ಕೋಟಿ ಪ್ಲಸ್ 9 ಕೋಟಿ 38 ಕೋಟಿ ಹೆಚ್ಚಾಯಿತು. ಅಭಿವೃದ್ಧಿ ಕುಂಠಿತ ಹೆಂಗಾಗ್ತದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.